ರಾಜ್ಯದ ಹಲವೆಡೆ ಗ್ಯಾಸ್ ಟ್ರಬಲ್, ಹೋಟೆಲ್ಗಳು ಬಂದ್. ಗ್ಯಾಸ್ ಸಮಸ್ಯೆ ಬಗ್ಗೆ ಸಚಿವ ಮುನಿಯಪ್ಪ ಹೇಳಿದ್ದೇನು? ಯುಗಾದಿ ರಂಜಾನ್ ಹಬ್ಬಕ್ಕೂ ತಟ್ಟಿದ ಬಿಸಿ ಸುದ್ದಿಯನ್ನು ನೋಡೋಣ ಗ್ಯಾಸ್ ಟ್ರಬಲ್ ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. ಇನ್ನೊಂದು ಕಡೆ ಸೌದೆ ಒಲೆ ಮೊರೆ ಹೋಗೋ ಸ್ಥಿತಿ ನಿರ್ಮಾಣ ಆಗಿದೆ. ಶಿವಾಜಿನಗರದ ಬಸ್ ಸ್ಟ್ಯಾಂಡ್ ಬಳಿ ಸಿಲಿಂಡರ್ಗೆ ಗ್ರಾಹಕರು ಕ್ಯೂ ನಿಂತಿದ್ರು. ಬೇಡಿಕೆ ಹೆಚ್ಚಿದ್ರಿಂದ ಹೋಮ್ ಡೆಲಿವರಿ ಬದಲು ಸಾರ್ವಜನಿಕ ಸ್ಥಳದಲ್ಲೇ ಜನರಿಗೆ ಸಿಲಿಂಡರ್ ವಿತರಣೆ ಮಾಡಲಾಗ್ತಾ ಇತ್ತು. ಪೊಲೀಸ್ ಭದ್ರತೆ ಕೂಡ ನಿಯೋಜಿಸಲಾಗಿತ್ತು. ಬೆಂಗಳೂರಲ್ಲಿ ಆಂಧ್ರ ಶೈಲಿಯ ಭೋಜನಕ್ಕೆ ಹೆಸರಾದ ನಾಗಾರ್ಜುನ ಹೋಟೆಲ್ನಲ್ಲೂ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ದೇವನಹಳ್ಳಿ ಸುತ್ತಮುತ್ತ ಸಿಲಿಂಡರ್ ಸಮಸ್ಯೆಯಿಂದ ಹೆದ್ದಾರಿಯ ಡಾಬಾಗಳು ಬಂದಾಗಿವೆ. ಕಾರ್ಮಿಕರಿಗೆ ಒಂದು ವಾರ ರಜೆ ನೀಡಿದ್ದಾರೆ. ಇನ್ನು ಹೋಟೆಲ್ ಉದ್ಯಮಕ್ಕೆ ಬಿಸಿ ತಟ್ಟಿದ್ದು ಅನೇಕರು ಕೆಲಸ ಕಳೆದುಕೊಂಡಿದ್ದಾರೆ. ಊರಿಗೆ ಹೋಗಿ ಏನ್ ಮಾಡೋದು ಅಂತ ಕಾರ್ಮಿಕರು ಅಳಲು ತೋಡ್ಕೊಂಡಿದ್ದಾರೆ. ಕೋರಮಂಗಲ ಫುಡ್ ಸ್ಟ್ರೀಟ್ಗೂ ಗ್ಯಾಸ್ ಹಾಹಾಕಾರದ ಬಿಸಿ ತಟ್ಟಿದೆ. ರಂಜಾನ್ ಮಾಸದ ಆಹಾರ ತಯಾರಿಕೆಗೆ ತೊಂದರೆ ಆಗಿದೆ. ಕೆಲವರು ಮಳಿಗೆಗಳನ್ನೇ ಬಂದ್ ಮಾಡಿದ್ದಾರೆ. ಇನ್ನು ಕೆಲವರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ದಿಕ್ಕೆಟ್ಟು ಕೂರುವಂತಾಗಿದೆ. ಲಾಸ್ಟ್ ಇಯರ್ ಇಂದ ಈ ವರ್ಷ ತುಂಬಾ ಗ್ಯಾಸ್ ಬೆಲೆನೂ ತುಂಬಾ ಜಾಸ್ತಿ ಆಗಿದೆ. ಅವ್ರು ತಿರ್ಗಾ ಅಂದ್ರೆ ಗ್ಯಾಸ್ ಸಪ್ಲೈನೇ ಇಲ್ಲ ಇಂಡಿಯಾದಲ್ಲಿ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ಎಲ್ಲ ಗ್ಯಾಸ್ ಅಲ್ಲಿ ಇತ್ತು. ಈ ವರ್ಷ ನೋಡ್ಬೇಕಂದ್ರೆ ಫುಲ್ ನಾವು ಸೌದೆದಲ್ಲೇ ಮಾಡ್ತಾ ಇದೀವಿ. ನಮಗೂ ಕಷ್ಟ ಆಗ್ತಿದೆ, ಎಲ್ಲರಿಗೂ ಕಷ್ಟ ಆಗ್ತಿದೆ. ರಾಜ್ಯಾದ್ಯಂತ 44,000 ರೆಸ್ಟೋರೆಂಟ್ ಹೋಟೆಲ್ಗಳಿವೆ. ಇಷ್ಟು ಹೋಟೆಲ್ಗಳಿಗೆ ಸದ್ಯ ನಿತ್ಯ 1,000 ಗ್ಯಾಸ್ ಸಿಲಿಂಡರ್ ವಿತರಿಸಲಾಗ್ತಾ ಇದೆ. ಯಾವುದಕ್ಕೂ ಇದು ಸಾಕಾಗ್ತಾ ಇಲ್ಲ. ನಮ್ಮ ಬಳಿ ಇರೋದು ಇಷ್ಟೇ ಅಂತ ಆಹಾರ ಸಚಿವ ಮುನಿಯಪ್ಪ ಅಸಹಾಯಕತೆ ತೋರಿದ್ರು. ರೆಸ್ಟೋರೆಂಟ್ಸು, ಡಾಬಾಸು, ಹೋಟೆಲ್ಸ್ ಅಂಡ್ ಇಂಡಸ್ಟ್ರಿಯಲ್ಗೆ ಬಹಳ ಕಡಿಮೆ ಇದೆ. 1,000 ಇದೆ ಸಭಾಪತಿಗಳೇ. ಈ 1,000ದಲ್ಲಿ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಕಷ್ಟನೇ ಆಗಿದೆ. ನಾನು ಹೇಳಿದೆ, ಒಂದು ವಾರ ಸುಧಾರಿಸಿದರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಕೇಂದ್ರ ಸರ್ಕಾರದವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರಾನ್ ಜೊತೆಯಲ್ಲಿ ಸಂಪರ್ಕದಲ್ಲಿ ದಿನ ಇದ್ದಾರೆ. ಇನ್ನೊಂದು ವಾರ ಸಿಲಿಂಡರ್ ಸಮಸ್ಯೆ ಇರುತ್ತೆ ಅಂತ ಸಚಿವರು ಹೇಳಿದ್ದಾರೆ. ಒಂದು ವಾರ ಸಿಲಿಂಡರ್ ಕ್ರೋಢೀಕರಿಸಿ 15,000 ಸಿಲಿಂಡರ್ ಸಂಗ್ರಹಿಸಿ ಹಂಚ್ತೀವಿ. ಮುಂದಿನ ಸೋಮವಾರ ಹೋಟೆಲ್ ಅಸೋಸಿಯೇಷನ್ ಮೀಟಿಂಗ್ ಕರೆದು ಹೇಗೆ ವಿತರಣೆ ಮಾಡಬೇಕು ಅಂತ ತಿಳಿಸ್ತೀವಿ ಅಂತ ಮುನಿಯಪ್ಪ ಹೇಳಿದ್ದಾರೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ, ಯುದ್ಧ ನಡೀತಾ ಇದೆ. ಹೋಟೆಲ್ ಮಾಲೀಕರು ಎಲೆಕ್ಟ್ರಿಸಿಟಿ ಆದರೂ ಉಪಯೋಗಿಸಿ ಈ ಸಂದರ್ಭಕ್ಕೆ ಸುಧಾರಿಸಲಿ. ಈ 1,000 ಸಿಲಿಂಡರ್ನ ಒಂದು ವಾರ ಕ್ರೋಢೀಕರಿಸಿ ಒಂದು 10,000 ರಿಂದ 15,000 ಸಿಲಿಂಡರ್ ಮಾಡಿ ಅಸೋಸಿಯೇಷನ್ ಕರೆದು ಡಿಸ್ಪರ್ಸ್ಮೆಂಟ್ ಹೇಗೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ನಾನು ನೆಕ್ಸ್ಟ್ ಮಂಡೇ ಅವ್ರನ್ನ ಕರೆಸಿ ಮಾಡ್ತೀನಿ. ಇಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ವಾಸ್ತವ ಪರಿಸ್ಥಿತಿ ಸಭಾಪತಿ. ರಾಜ್ಯದ ಜಿಲ್ಲೆಯಲ್ಲೂ ಗ್ಯಾಸ್ ಸಮಸ್ಯೆ ಉಲ್ಬಣಗೊಳ್ತಾ ಇದೆ. ಕೊಪ್ಪಳದಲ್ಲಿ ಮಕ್ಕಳ ಬಿಸಿಯೂಟಕ್ಕೂ ಸಿಲಿಂಡರ್ ಸಿಗದೆ ಸಮಸ್ಯೆಯಾಗಿದೆ. 3 ದಿನಗಳಿಂದಲೂ ಸಿಲಿಂಡರ್ ಸಿಗದೆ ಅಕ್ಷರ ದಾಸೋಹದ ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ಹೊಸಪೇಟೆ ರಸ್ತೆಯ ಗ್ಯಾಸ್ ಏಜೆನ್ಸಿ ಬಳಿಗೂ ಬಂದು ಅಧಿಕಾರಿಗಳೇ ವಿಚಾರಿಸಿದ್ರು. ಅಲ್ಲದೆ ಕೋಲಾರ, ರಾಮನಗರ, ಮೈಸೂರು ಸೇರಿದಂತೆ ಕರುನಾಡಿನ ಗಲ್ಲಿಯಲ್ಲೂ ಗ್ಯಾಸ್ ಅಭಾವದಿಂದ ಪರದಾಡೋ ಸ್ಥಿತಿ ಎದುರಾಗಿದೆ. ಬೆಂಗಳೂರಲ್ಲಿ ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ ದಾಸ್ತಾನು ಮಾಡಿದ್ದ ಏಜೆನ್ಸಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ತಲಗಟ್ಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿರುವ ಗ್ಯಾಸ್ ಏಜೆನ್ಸಿ ಮೇಲೆ ದಾಳಿ ಮಾಡಿ 148 ಖಾಲಿ ಸಿಲಿಂಡರ್, 19 ಕೆಜಿಯ 7 ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಗಿದೆ. ಇಸಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಗ್ಯಾಸ್ ಅಭಾವದ ನಡುವೆ 80,886 ಮೆಟ್ರಿಕ್ ಟನ್ ತೈಲ ಹೊತ್ತಿರೋ ಜಗ್ ಲಾಟ್ಕಿ ಹಡಗು ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ಗುಜರಾತ್ನ ಮುಂದ್ರಾ ಬಂದರಿನಲ್ಲಿ ಲಂಗರು ಹಾಕಲಾಗಿದೆ. ಇತ್ತ ಭಾರತದಲ್ಲಿ ತೈಲ ಹಾಗೂ LPG ಅಭಾವ ಇಲ್ಲ ಅಂತ ದೆಹಲಿಯಲ್ಲಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಹೇಳಿದ್ದಾರೆ. ಭಾರತದಲ್ಲಿ LPG ಉತ್ಪಾದನೆ 40% ಹೆಚ್ಚಿಸಲಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವ ಭಾರತದ ನೌಕೆಗಳು ಸುರಕ್ಷಿತವಾಗಿದೆ. ತೈಲ, ಗ್ಯಾಸ್ ತುಂಬಿರುವ ಭಾರತದ 22 ಹಡಗುಗಳು ಸೇಫ್ ಆಗಿದೆ ಅಂತ ಹೇಳಿದ್ರು.